ಚಾಮರಾಜನಗರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಹೊಸೂರು ಅಂತ. ಬೆಳಗಿನ ಸೂರ್ಯ ಮಣ್ಣಿನ ರಸ್ತೆಯ ಮೇಲೆ ನಿಧಾನವಾಗಿ ಹರಡುತ್ತಿದ್ದ. ಹಸುಗಳ ಗಂಟೆ ಶಬ್ದ, ದೇವಸ್ಥಾನದ ಗಂಟೆ ಮತ್ತು ಕೋಳಿ ಕೂಗು ಇವೆಲ್ಲವೂ ಹಳ್ಳಿಯ ಬೆಳಗಿನ ಸಂಗೀತಗಳಾಗಿದ್ದವು. ಶಾಂತಮ್ಮ ಬೆಳಗ್ಗೆ ಜಾವದಲ್ಲಿ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಬಿಡಿಸುತ್ತಿದ್ದಳು. ಅವಳ ಕೈಗಳಲ್ಲಿ ವಯಸ್ಸಿನ ಗರಿಗಳು ಇದ್ದರು. ಮನಸ್ಸು ಇನ್ನೂ ಬಲವಾಗಿತ್ತು. ಅಂಗಳದ ಮಧ್ಯೆ ನಿಂತಿದ್ದ ತುಳಸಿ ಕಟ್ಟೆಯ ಬಳಿ ಕ್ಷಣಕಾಲ ನಿಂತು ದೇವರಿಗೆ ಕೈ ಮುಗಿದಳು. ನಂತರ ಅವಳ ಕಣ್ಣು ಮನೆಯೊಳಗೆ ಹೋದವು. ಮಲ್ಲಪ್ಪ, ಎದ್ದು ಬಾ, ಬಸ್ ಮಿಸ್ ಆದರೆ ನಗರಕ್ಕೆ ತಡ ಆಗುತ್ತೆ ಎಂದು ಗಟ್ಟಿಯಾಗಿ ಹೇಳಿದಳು. ಮಲ್ಲಪ್ಪ ಅವಳ ಮಗ, 27 ವರ್ಷದ ಯುವಕ, ಹಳ್ಳಿಯ ಮಣ್ಣಲ್ಲಿ ಬೆಳೆದವನು. ಆದರೆ ಕಣ್ಣುಗಳಲ್ಲಿ ನಗರದ ಕನಸುಗಳು ಹತ್ತಿಕೊಂಡಿದ್ದನು. ಒಂದು ಹಳ್ಳಿ, ಒಂದು ಕನಸು. ಮಲ್ಲಪ್ಪ ಓದಿನಲ್ಲಿ ಬುದ್ಧಿವಂತ ಹುಡುಗ. ಅವನು 10ನೇ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದನು. ಈ ಹುಡುಗ ಊರಿಗೆ ಒಂದು ಪ್ರೇರಣೆ ಎಂದು ಅವನ ಗುರುಗಳು ಹೇಳುತ್ತಿದ್ದರು. ಅವನ ಅಪ್ಪ ಬಸಪ್ಪ ಅವರು ಬದುಕಿದ್ದಾಗಲೇ ಅವನಿಗೆ ಹೇಳಿದರು, ನೀನು ಹಳ್ಳಿಯಲ್ಲಿ ದುಡಿದುಕೊಂಡು ಇಲ್ಲೇ ಇರಬೇಡ, ಓದಿ ದೊಡ್ಡ ಮನುಷ್ಯನಾಗು, ನಿನ್ನಿಂದ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯದಾಗುವ ಹಾಗೆ ಮಾಡು ಅಂತ ಅವನ ತಂದೆ ಹೇಳುತ್ತಿದ್ದರು. ಆ ಮಾತೆ ಅವನ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿತ್ತು. ಅವನ ಜೀವನದ ದಿಕ್ಕು ಬದಲಿಸಿತ್ತು. ಅವನು ಡಿಪ್ಲೊಮಾ ಮುಗಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವ ದಿನ ಅದು. ಶಾಂತಮ್ಮ ಮಗನಿಗೆ ಬುತ್ತಿ ಕಟ್ಟುತ್ತಿದ್ದಾಗ ಅವಳ ಕೈ ಕಂಪಿಸುತ್ತಿತ್ತು. ಅವಳಿಗೆ ತುಂಬ ದುಃಖವಾಗುತ್ತಿತ್ತು. ಮಗ ಹೊಸದಾಗಿ ಸೀಟಿಗೆ ಹೋಗುತ್ತಿದ್ದಾನೆ, ಅಲ್ಲಿ ಹೇಗಿರುತ್ತಾನೋ ಏನೋ ಅಂತ ಮಗನ ಬಗ್ಗೆ ಚಿಂತೆ ಮಾಡುತ್ತಿದ್ದಳು. ಅಮ್ಮ, ಚಿಂತೆ ಮಾಡಬೇಡ, ನಾನು ಚೆನ್ನಾಗಿರ್ತೀನಿ ಎಂದು ಮಲ್ಲಪ್ಪ ತನ್ನ ತಾಯಿಗೆ ಸಮಾಧಾನ ಮಾಡುತ್ತಿದ್ದನು. ಆವಾಗ ಅವಳ ಒಳಗೆ ಎಷ್ಟೊಂದು ದುಃಖವಿದ್ದರೂ ಮಗನ ಮುಂದೆ ನಗುವ ಹಾಗೆ ಮುಖ ಮಾಡಿ ಮಗನಿಗೆ ಹೇಳುತ್ತಾಳೆ, ಅಲ್ಲಿ ಹೋದ ನಂತರ ಕೆಲಸ ಅಂತ ಊಟ ಮಾಡದೆ ಹಾಗೆ ಇರಬೇಡ, ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತಾ ಇರು, ಮತ್ತೆ ನನ್ನ ಚಿಂತೆ ಏನು ಮಾಡಬೇಡ, ನಾನು ಇಲ್ಲಿ ಚೆನ್ನಾಗಿರ್ತೀನಿ ಅಂತ ಮಗನಿಗೆ ಹೇಳಿ ಕಳಿಸಿಕೊಡುತ್ತಾಳೆ. ಬೆಂಗಳೂರು, ಎಲ್ಲೆಲ್ಲೋ ಕಟ್ಟಡಗಳು, ಜನ, ಶಬ್ದ. ಮಲ್ಲಪ್ಪ ಅವನ ಜೀವನದಲ್ಲಿ ಮೊದಲ ಬಾರಿ ಅಷ್ಟು ಜನ ನೋಡಿದ್ದ. ಅವನಿಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಕಡಿಮೆ ಸಂಬಳ, ಹೆಚ್ಚು ಸಮಯ ದುಡಿಯಬೇಕಿತ್ತು. ಒಂದು ರೂಮಿನಲ್ಲಿ 5 ಜನ. ರಾತ್ರಿ ಮಲಗಿದಾಗ ಅವನಿಗೆ ಹಳ್ಳಿಯ ನಿಶಬ್ದ ನೆನಪಾಗುತ್ತಿತ್ತು. ಏನು ಮಾಡ್ತೀಯ ಜೀವನದಲ್ಲಿ ಎಂದು ಅವನು ತನ್ನನ್ನೇ ಕೇಳಿಕೊಳ್ಳುತ್ತಿದ್ದನು. ರಾತ್ರಿ ಮಲಗಿದಾಗ ಅವನಲ್ಲಿ ಹಲವಾರು ವಿಚಾರಗಳು ಮೂಡುತ್ತಿದ್ದವು. ಆದರೂ ಅವನು ಹಿಂದುಮುಖವಾಗಲಿಲ್ಲ. ಹೊಸ ಜನ, ಹೊಸ ಸಿಟಿ, ಕೆಲಸ ಹೊಸದ್ದು. ಆ ಕೆಲಸ ಅವನಿಗೆ ಇಷ್ಟವಿಲ್ಲದಿದ್ದರೂ ಹಾಗೆ ಮಾಡುತ್ತಿದ್ದ. ಪ್ರತಿದಿನ ಅಮ್ಮಗೆ ಕರೆ ಮಾಡಿ ಮಾತನಾಡುತ್ತಿದ್ದನು. ಅವನಿಗೆ ಹಳ್ಳಿಯ ತುಂಬ ನೆನಪು ಬರುತ್ತಿತ್ತು. ಆದರೂ ತನ್ನ ಅಮ್ಮಗೆ ಏನು ಹೇಳುತ್ತಿರಲಿಲ್ಲ. ಅವರು ಹೇಗಿದೆಯಾ ಅಂತ ಕೇಳಿದರೆ ನಾನು ಚೆನ್ನಾಗಿದ್ದೀನಿ ಎಂದು ಸುಳ್ಳು ಹೇಳುತ್ತಿದ್ದ. ಈ ಕಡೆ ಹಳ್ಳಿಯಲ್ಲಿ ಶಾಂತಮ್ಮ ಒಬ್ಬಳೇ ಆಗಿಬಿಟ್ಟಿದ್ದಳು. ಅವಳಿಗೆ ಮಗನ ನೆನಪು ತುಂಬ ಬರ್ತಾ ಇತ್ತು. ಒಂದೊಂದು ಸರಿ ಅವನ ನೆನಪಲ್ಲಿ ಕಣ್ಣೀರು ಹಾಕುತ್ತಾ ಹಾಗೆ ಊಟ ಮಾಡದೆ ಮಲಗುತ್ತಿದ್ದಳು. ಆದರೆ ಮಗನ ಮುಂದೆ ಏನೂ ಹೇಳುತ್ತಿರಲಿಲ್ಲ. ಹಾಗೆ ಮನೆಯ ಕೆಲಸ, ಹಸು, ಹೊಲ ಎಲ್ಲವೂ ಅವಳೇ ನೋಡಿಕೊಂಡು ಹೋಗುತ್ತಿದ್ದಳು. ಮಗನಿಲ್ಲದೆ ಮನೆ ಖಾಲಿ ಖಾಲಿ ಅನಿಸುತ್ತಿತ್ತು. ಒಂದು ದಿನ ನೆರೆಹೊರೆಯವರು ಕೇಳಿದರು, ಮಗ ನಗರದಲ್ಲಿ ಸೆಟಲ್ ಆಯ್ತಾ ಅಂತ. ಅವಳು ನಗುತ್ತಾ ಹೇಳಿದಳು, ಹಾಂ, ಆಗ್ತಾ ಇದೆ, ಹೊಸ ಜಾಗ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ತನ್ನ ನೆರೆಹೊರೆಯವರಿಗೆ ಹೇಳುತ್ತಾಳೆ. ಜನರು ಅವಳಿಗೆ ಹಾಗೆ ಕೇಳಿದರೆ ಅವರಿಗೆ ಸಂತೋಷದಿಂದಲೇ ಉತ್ತರ ಕೊಡುತ್ತಿದ್ದಳು. ಆದರೆ ಅವಳ ಒಳಗಿನ ದುಃಖ ಯಾರಿಗೂ ಹೇಳುತ್ತಿರಲಿಲ್ಲ. ಹೀಗೆ ಸಮಯ ಕಳೆದಂತೆ 1-2 ವರ್ಷಗಳಲ್ಲಿ ಮಲ್ಲಪ್ಪ ಅಲ್ಲೇ ಸೆಟಲ್ ಆಗಿದ್ದನು. ಕೆಲಸ ಮಾಡೋಕ್ಕೂ ಅವನಿಗೆ ಮನಸ್ಸು ಬರುತ್ತಿತ್ತು. ಏನಾದರೂ ಹಬ್ಬ ಹರಿದಿನಗಳಿದ್ದರೆ ಹಳ್ಳಿಗೆ ತನ್ನ ತಾಯಿ ಹತ್ರ ಬಂದು ಹೋಗುತ್ತಿದ್ದನು. ಈಗ ಅವನಿಗೆ ಅದೇ ಸಿಟಿಯ ಜೀವನ ಚೆನ್ನಾಗಿ ಅನಿಸತೊಡಗಿತ್ತು. ಹೀಗೆ ಅವನ ಜೀವನ ನಡೆಯುತ್ತಿತ್ತು. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಅವನು ಕೆಲಸ ಮಾಡುವ ಫ್ಯಾಕ್ಟ್ರಿ ಮುಚ್ಚಿತ್ತು. ಹಾಗಾಗಿ ಮಲ್ಲಪ್ಪ ತನ್ನ ಕೆಲಸ ಕಳೆದುಕೊಂಡ. ಈಗ ಅವನಿಗೆ ಹೊಸ ಸಮಸ್ಯೆ ಶುರುವಾಯಿತು. ಮನೆ ಬಾಡಿಗೆ, ಊಟ ಎಲ್ಲವೂ ಹೇಗೆ ಮಾಡಬೇಕಂತ ಅವನಿಗೆ ತಲೆನೋವು. ಕೆಲ ದಿನ ಅವನು ಕೆಲಸ ಹುಡುಕುತ್ತಲೇ ಕಳೆದನು. ಅವನಿಗೆ ಯಾರೂ ಅವಕಾಶ ಕೊಡಲಿಲ್ಲ, ಹಳ್ಳಿಯ ಹುಡುಗ ಅನ್ನೋ ಕಾರಣಕ್ಕೆ. ಒಂದು ರಾತ್ರಿ ಅವನು ಅಮ್ಮಗೆ ಕರೆ ಮಾಡಿ ಮಾತನಾಡುವಾಗ ಅವನಿಗೆ ತನ್ನ ಇಮೋಷನ್ಸ್ ಕಂಟ್ರೋಲ್ ಆಗದೆ ತಾಯಿಯ ಮುಂದೆ ಹತ್ತುಬಿಟ್ಟ. ಅಮ್ಮ, ನಾನು ತುಂಬ ಪ್ರಯತ್ನಿಸಿದೆ, ಆದರೆ ಈಗ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳುತ್ತಾನೆ.
ಮಗನ ಕಷ್ಟ ದುಃಖ ನೋಡಿ ಆ ಕಡೆಯಿಂದ ಶಾಂತಮ್ಮ ಸಹ ಕಣ್ಣೀರು ಹಾಕುತ್ತಾಳೆ ಮತ್ತು ಕಣ್ಣೀರು ಒರೆಸಿಕೊಂಡು ಹೇಳುತ್ತಾಳೆ, ಬಾ ಮಗನೇ ಮನೆಗೆ, ನಿನ್ನ ಮಣ್ಣು ನಿನ್ನನ್ನು ಸ್ವೀಕರಿಸುತ್ತದೆ, ನಿನ್ನನ್ನು ಕೆಲಸ ಕೊಡುತ್ತದೆ ಅಂತ ಹೇಳುತ್ತಾಳೆ. ತಾಯಿಯ ಮಾತು ಕೇಳಿ ಅವನಲ್ಲಿ ಧೈರ್ಯ ತುಂಬಿತ್ತು. ಅವನಿಗೆ ಜೀವ ಬಂದಂತಾಯಿತು. ಮಲ್ಲಪ್ಪ ವಾಪಸ್ ಹಳ್ಳಿಗೆ ಬಂದ. ಮಣ್ಣಿನ ವಾಸನೆ ಮತ್ತೆ ಅವನ ಉಸಿರು ಆಗಿತ್ತು. ಆದರೆ ಹಳ್ಳಿಯ ಜನ ಮಾತು ಕಾಡುತ್ತಿತ್ತು. ಒಂದೊಂದು ಜನ ಒಂದೊಂದು ಮಾತು ಆಡುತ್ತಿದ್ದರು. ನಗರಕ್ಕೆ ಹೋಗಿ ವಾಪಸ್ ಬಂದ್ರಾ? ಏನಾಯಿತು ನಿಮ್ಮ ಕನಸು? ಹಾಗೆ ಹೀಗೆ ಅಂತ. ಅವನು ಯಾರಿಗೂ ಉತ್ತರ ಕೊಡದೆ ಮೌನವಾಗಿ ಎದ್ದು ಬಿಡುತ್ತಿದ್ದ. ಒಂದು ದಿನ ಕೃಷಿ ಇಲಾಖೆಯ ಅಧಿಕಾರಿಗಳು ಹಳ್ಳಿಗೆ ಬಂದರು. ಸಾವಯವ ಕೃಷಿ, ಹಾಲು ಉತ್ಪಾದನೆ, ಸಣ್ಣ ಉದ್ಯಮಗಳ ಬಗ್ಗೆ ಮಾತನಾಡಿದ್ದರು. ಅದನ್ನು ಮಲ್ಲಪ್ಪ ಗಮನದಿಂದ ಕೇಳಿದ್ದ. ನಂತರ ಅವನು ಯೋಚಿಸಿದ್ದ, ನಗರಕ್ಕೆ ಓಡಿ ಹೋದರೆ ಮಾತ್ರ ಬದುಕು ಅನ್ನೋದು ತಪ್ಪು ಅಲ್ವಾ? ನಾನು ಇಲ್ಲೇ ಏನಾದರೂ ಒಂದು ಉದ್ಯಮ ಮಾಡಬಹುದಲ್ವಾ ಅಂತ ಯೋಚಿಸಿದ್ದ. ತನ್ನ ವಿಚಾರ ಅಮ್ಮಗೆ ಹೇಳಿದ್ದ. ನಾನು ಇಲ್ಲಿ ಏನಾದರೂ ಮಾಡಬೇಕು ಅಂತ. ಅದನ್ನು ಕೇಳಿ ಶಾಂತಮ್ಮನ ಕಣ್ಣು ಮಿನುಗಿತ್ತು. ಹೌದಾ ಮಗನೇ, ನೀನು ಮಾಡು, ನಾನು ನಿನ್ನ ಹಿಂದೆ ಇದ್ದೇನೆ ಅಂತ ಅವನ ಅಮ್ಮ ಹೇಳುತ್ತಾಳೆ. ಹೊಸ ಪ್ರಯತ್ನ. ಮಲ್ಲಪ್ಪ ಹಾಲು ಉತ್ಪಾದನೆ ಆರಂಭಿಸಿದ್ದ. ಹಳೆಯ ಹಸುಗಳ ಜೊತೆಗೆ 2 ಹಸುಗಳು ಕೊಂಡ. ಸರ್ಕಾರದ ಸಹಾಯ ಪಡೆದು ಸಣ್ಣ ಡೈರಿ ಯೂನಿಟ್ ಶುರು ಮಾಡಿದ್ದ. ಮೊದಮೊದಲು ನಷ್ಟ ಅನುಭವಿಸಿದ್ದ. ಅದನ್ನು ನೋಡಿ ಜನರೆಲ್ಲರೂ ಅವನ ಮೇಲೆ ನಗುತ್ತಿದ್ದರು. ಆದರೆ ಅವನು ಅದನ್ನು ಬಿಡಲಿಲ್ಲ. ಪೂರ್ಣ ನಿಷ್ಠೆಯಿಂದ, ವಿಶ್ವಾಸದಿಂದ ತನ್ನ ಕೆಲಸ ಹಾಗೆ ಮುಂದುವರಿಸುತ್ತಿದ್ದನು. ಜನರು ಏನು ಹೇಳಿದರೂ ಅವನು ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ನಗರದ ಗೆಳೆಯನ ಮೂಲಕ ಆನ್ಲೈನ್ನಲ್ಲಿ ಹಾಲು ಉತ್ಪನ್ನ ಮಾರಾಟ ಕಲಿತ. ಹಳ್ಳಿ ಹಾಲು ನಗರದ ಮನೆಗಳಿಗೆ. ಹೀಗೆ ಅವನ ಸಂಬಂಧಗಳ ಸೇತುವೆ ಬೆಳೆಯತೊಡಗಿತ್ತು. ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ಹಳ್ಳಿಯ ಹಾಲು ತಲುಪಿತ್ತು. ಅವನು ಸಿಟಿಗಳಲ್ಲಿಯೂ ಸಹ ತನ್ನ ಬ್ರ್ಯಾಂಚ್ಗಳು ತೆರೆದನು. ಈ ವ್ಯವಹಾರದಲ್ಲಿ ಅವನಿಗೆ ತುಂಬ ಲಾಭವಾಗುತ್ತಿತ್ತು. ಈಗ ಎಲ್ಲ ಜನರು ಅವನಿಗೆ ಹೊಗಳುತ್ತಿದ್ದರು. ಮಲ್ಲಪ್ಪ ಮತ್ತೆ ಬೆಂಗಳೂರಿಗೆ ಹೋದ. ಅವನು ಹಳ್ಳಿಯ ಯುವಕರಿಗೆ ಕೆಲಸ ಕೊಟ್ಟ. ತನ್ನ ಜೀವನದಲ್ಲಿ ಒಂದು ದೊಡ್ಡ ಹೆಸರು ಗಳಿಸಿದ್ದ. ಶಾಂತಮ್ಮನ ಅಂಗಳದಲ್ಲಿ ಮತ್ತೆ ನಗು. ಮಗ ಅವಳ ಪಕ್ಕದಲ್ಲಿದ್ದ. ಒಂದು ಸಂಜೆ ಅವಳು ಹೇಳಿದಳು, ಮಗನೇ, ನೀನು ನಗರ ಗೆಲ್ಲಲಿಲ್ಲ, ಆದರೆ ಬದುಕಲ್ಲಿ ಗೆದ್ದೆ ಅಂತ ಹೇಳುತ್ತಾಳೆ. ಮಲ್ಲಪ್ಪ ನಕ್ಕು ಹೇಳಿದ್ದ, ಎಲ್ಲ ನಿನ್ನ ಆಶೀರ್ವಾದ ಅಮ್ಮ ಅಂತ. ಹೊಸೂರಿನಲ್ಲಿ ಈಗ ಮಲ್ಲಪ್ಪನ ಡೈರಿ ಯೂನಿಟ್ ಮಾದರಿ ಯೋಜನೆ ನಗರ ಗ್ರಾಮ ಸೇತುವೆಯಂತೆ ತುಂಬ ದೊಡ್ಡದಾಗಿ ಬೆಳೆಯಿತು. ಒಂದು ದಿನ ಅವನು ಶಾಲೆಯ ಮಕ್ಕಳಿಗೆ ಮಾತನಾಡಿದ್ದ. ಕನಸು ದೊಡ್ಡದಾಗಿರಲಿ, ಆದರೆ ಬೇರು ಮಣ್ಣಲ್ಲಿರಲಿ. ಎಲ್ಲೇ ಆಗಿರಲಿ, ನಮಗೆ ಅನ್ನ ಕೊಟ್ಟ ಮಣ್ಣಿಗೆ ಮರೆಯಬಾರದು. ಅದು ಹಳ್ಳಿ ಇರಲಿ ಅಥವಾ ನಗರ ಇರಲಿ ಅಂತ ಹೇಳುತ್ತಾನೆ. ಮತ್ತು ಬಡ ಮಕ್ಕಳಿಗೆ, ಕೆಲಸ ಇರದವರಿಗೆ ಕೆಲಸ ಕೊಟ್ಟು ದಾನ ಧರ್ಮ ಮಾಡುತ್ತಾ ತನ್ನ ಸಮಾಜಕ್ಕೆ ಒಳ್ಳೆಯದು ಮಾಡುತ್ತಾ ಸಮಾಜದಲ್ಲಿ ಒಂದು ಹೆಸರು ಗಳಿಸಿದನು. ಇವತ್ತು ಅಪ್ಪ ಹೇಳಿದ ಮಾತು ಪೂರ್ತಿ ಮಾಡಿದ ಅಂತ ಶಾಂತಮ್ಮ ದೂರದಿಂದ ನೋಡುತ್ತಾ ನಗುತ್ತಿದ್ದಳು. ಮಣ್ಣಿನ ಮನೆ ಮತ್ತು ಕಾಂಕ್ರೀಟ್ ಕನಸು 2 ಒಂದಾದಾಗ ಬದುಕು ಸಂಪೂರ್ಣವಾಗುತ್ತದೆ. ಈ ಕತೆ ಹೇಳುವುದು ಒಂದೇ ಸತ್ಯ. ಗ್ರಾಮವು ಹಿಂದುಳಿದಲ್ಲ, ನಗರವು ಪರಿಪೂರ್ಣ ಅಲ್ಲ. ಬುದ್ಧಿ, ಪರಿಶ್ರಮ ಮತ್ತು ಸಂಬಂಧಗಳು ಒಂದಾದಾಗ ಹೊಸ ಆರಂಭ ಎಲ್ಲೆಂದರಲ್ಲಿ ಸಾಧ್ಯ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.